ಅಧ್ಯಾಯ 39. ಭಗವಾನ್ ಶಿವನು ನಾರದನ ಮೂಲಕ ಎಲ್ಲ ದೇವತೆಗಳಿಗೆ ಆಮಂತ್ರಣ ಕಳಿಸುವುದು. ಶಿವನು ಕೈಲಾಸದಿಂದ ದಿಬ್ಬಣ ಸಹಿತ ಹೊರಡುವುದು. ನಾರದರು ಕೇಳಿದರು. ವಿಷ್ಣು ಶಿಷ್ಯ ಮಹಾಪ್ರಾಜ್ಞನಾದ ಅಪ್ಪ ವಿಧಾತನೇ, ನಿನಗೆ ನಮಸ್ಕಾರ. ಕೃಪಾನಿಧಿಯೇ, ತಮ್ಮ ಮುಖದಿಂದ ಈ ಅದ್ಭುತ ಕಥೆಯನ್ನು ನನಗೆ ಕೇಳಲು ದೊರಕಿತು. ಈಗ ನಾನು ಭಗವಾನ್ ಚಂದ್ರಮೌಳಿಯ ಪರಮ ಮಂಗಳಮಯ ಹಾಗೂ ಸಮಸ್ತ ಪಾಪರಾಶಿಯ ವಿನಾಶಕ ವೈವಾಹಿಕ ಚರಿತ್ರೆಯನ್ನು ಕೇಳಲು ಬಯಸುತ್ತೇನೆ. ಮಂಗಳ ಪತ್ರಿಕೆ ಪಡೆದು ಮಹಾದೇವನು ಏನು ಮಾಡಿದನು? ಪರಮಾತ್ಮ ಶಂಕರನ ಆ ದಿವ್ಯ ಕಥೆಯನ್ನು ಹೇಳಿರಿ. ಬ್ರಹ್ಮದೇವರು ಹೇಳುತ್ತಾರೆ, ಮಗು, ನೀನು ಬಹಳ ಬುದ್ಧಿವಂತನಾಗಿರುವೆ. ಭಗವಾನ್ ಶಂಕರನ ಉತ್ತಮ ಕೀರ್ತಿಯನ್ನು ಕೇಳು. ಮಂಗಳ ಪತ್ರಿಕೆಯನ್ನು ಪಡೆದು ಭಗವಾನ್ ಶಂಕರನು ಮಾಡಿದುದೆಲ್ಲವನ್ನು ಹೇಳುತ್ತೇನೆ. ಭಗವಾನ್ ಶಿವನು ಆ ಮಂಗಳ ಪತ್ರಿಕೆಯನ್ನು ಸಂತೋಷದಿಂದ ಕೈಯಲ್ಲೆತ್ತಿಕೊಂಡು ಹೃದಯದಲ್ಲಿ ಹರ್ಷವನ್ನು ಅನುಭವಿಸುತ್ತಾ ನಗತೊಡಗಿದನು. ಮತ್ತೆ ಭಗವಂತನು ಅದನ್ನು ತಂದಿರುವವನನ್ನು ಸನ್ಮಾನಿಸಿದನು. ಬಳಿಕ ಅದನ್ನು ಓದಿ ವಿಧಿವತ್ತಾಗಿ ಸ್ವೀಕರಿಸಿದನು. ಅನಂತರ ಹಿಮಾಚಲನ ಕಡೆಯಿಂದ ಬಂದಿರುವ ಜನರನ್ನು ಆದರ ಸನ್ಮಾನ ಮಾಡಿ ಬೀಳ್ಕೊಟ್ಟನು. ಬಳಿಕ ಆ ಮುನಿಗಳಲ್ಲಿ, ನೀವೆಲ್ಲರೂ ನನ್ನ ಶುಭ ಕಾರ್ಯವನ್ನು ಚೆನ್ನಾಗಿ ನೆರವೇರಿಸುವಿರಿ. ಈಗ ನಾನು ವಿವಾಹವಾಗಲು ಒಪ್ಪಿಕೊಂಡಿರುವೆನು. ಆದ್ದರಿಂದ ನೀವೆಲ್ಲರೂ ನನ್ನ ಮದುವೆಗೆ ಬರಬೇಕು ಎಂದು ಆಮಂತ್ರಿಸಿದನು. ಭಗವಾನ್ ಶಂಕರನ ಈ ಮಾತನ್ನು ಕೇಳಿ ಆ ಋಷಿಗಳು ಬಹಳ ಪ್ರಸನ್ನರಾಗಿ ಅವನಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ತಮ್ಮ ಪರಮ ಸೌಭಾಗ್ಯವನ್ನು ಕೊಂಡಾಡುತ್ತಾ ತಮ್ಮ ಸ್ಥಾನಗಳಿಗೆ ಹೊರಟು ಹೋದರು. ಮುನಿಯೇ, ಅನಂತರ ಮಹಾಲೀಲೆಯನ್ನು ಮಾಡುವ ದೇವೇಶ್ವರ ಭಗವಾನ್ ಶಂಭುವು ಲೋಕಾಚಾರವನ್ನು ಆಶ್ರಯಿಸಿ ಕೂಡಲೇ ನಿನ್ನನ್ನು ಸ್ಮರಿಸಿದನು. ನೀನು ತನ್ನ ಸೌಭಾಗ್ಯವನ್ನು ಪ್ರಶಂಸಿಸಿಕೊಂಡು ಬಹಳ ಸಂತೋಷದಿಂದ ಅಲ್ಲಿಗೆ ಬಂದು ತಲೆಯನ್ನು ತಗ್ಗಿಸಿ ಪ್ರಣಾಮ ಮಾಡಿ ಕೈ ಜೋಡಿಸಿಕೊಂಡು ವಿನೀತ ಭಾವದಿಂದ ನಿಂತುಕೊಂಡೆ. ಆಗ ಭಗವಾನ್ ಶಿವನು ಹೇಳಿದನು, ನಾರದನೇ, ನಿನ್ನ ಉಪದೇಶದಿಂದ ದೇವಿ ಪಾರ್ವತಿಯು ಭಾರೀ ದೊಡ್ಡ ತಪಸ್ಸು ಮಾಡಿದಳು. ಆದ್ದರಿಂದ ಸಂತುಷ್ಟನಾಗಿ ಅವಳಿಗೆ ನಾನು ಪತಿರೂಪದಿಂದ ನಿನ್ನ ಪಾಣಿಗ್ರಹಣ ಮಾಡುವೆನು ಎಂಬ ವರವನ್ನು ಕೊಟ್ಟಿದ್ದೆ. ಪಾರ್ವತಿಯ ಭಕ್ತಿಯನ್ನು ನೋಡಿ ನಾನು ಆಕೆಯ ವಶನಾಗಿರುವೆನು. ಅದಕ್ಕಾಗಿ ಅವಳೊಂದಿಗೆ ವಿವಾಹವಾಗುವೆನು. ಸಪ್ತರ್ಷಿಗಳು ಲಗ್ನವನ್ನು ನಿಶ್ಚಯಿಸಿರುವರು. ಆದ್ದರಿಂದ ಇಂದಿನಿಂದ 7ನೆಯ ದಿನ ನನ್ನ ವಿವಾಹವಾಗುವುದು. ಆ ಸಂದರ್ಭದಲ್ಲಿ ಲೌಕಿಕ ರೀತಿಯನ್ನು ಆಶ್ರಯಿಸಿ ನಾನು ಮಹೋತ್ಸವವನ್ನು ನಡೆಸುವೆನು. ಮುನಿಯೇ, ನೀನು ವಿಷ್ಣುವೇ ಮೊದಲಾದ ಎಲ್ಲ ದೇವತೆಗಳನ್ನು, ಮುನಿಗಳನ್ನು, ಸಿದ್ಧರನ್ನು, ಇತರ ಜನರನ್ನು ಕೂಡ ನನ್ನ ಕಡೆಯಿಂದ ಆಮಂತ್ರಿಸು. ಎಲ್ಲ ಜನರು ನನ್ನ ಶಾಸನದ ಹಿರಿಮೆಯನ್ನು ತಿಳಿದು ಪ್ರಸನ್ನತೆ ಮತ್ತು ಉತ್ಸಾಹದೊಂದಿಗೆ ಎಲ್ಲ ಪ್ರಕಾರದಿಂದ ಅಲಂಕರಿಸಿಕೊಂಡು ಪತ್ನಿ ಪುತ್ರರೊಂದಿಗೆ ಇಲ್ಲಿಗೆ ಬರಲಿ. ಬ್ರಹ್ಮದೇವರು ಹೇಳುತ್ತಾರೆ, ಮುನಿಯೇ, ಭಗವಾನ್ ಶಂಕರನ ಈ ಅಪ್ಪಣೆಯನ್ನು ಶಿರಸಾವಹಿಸಿಕೊಂಡು ನೀನು ಶೀಘ್ರವಾಗಿ ಎಲ್ಲೆಡೆ ಹೋಗಿ ಅವರೆಲ್ಲರನ್ನು ಆಮಂತ್ರಿಸಿದೆ. ಅನಂತರ ಶಂಭುವಿನ ಬಳಿಗೆ ಬಂದು ಅವನ ಅಪ್ಪಣೆಯಂತೆ ನೀನು ಅಲ್ಲೇ ನೆಲೆಸಿದೆ. ಭಗವಾನ್ ಶಿವನು ಕೂಡ ಆ ಎಲ್ಲ ದೇವತೆಗಳ ಆಗಮನವನ್ನು ಉತ್ಕಂಠತೆಯಿಂದ ಪ್ರತೀಕ್ಷಿಸುತ್ತಾ ತನ್ನ ಗಣಗಳೊಂದಿಗೆ ಅಲ್ಲೇ ಇದ್ದು ಬಿಟ್ಟನು. ಅವನ ಗಣಗಳೆಲ್ಲ ಎಲ್ಲ ದಿಕ್ಕುಗಳಲ್ಲಿ ಕುಣಿಯುತ್ತಾ ಭಾರೀ ದೊಡ್ಡ ಉತ್ಸವವನ್ನು ಆಚರಿಸುತ್ತಿದ್ದರು. ಇಷ್ಟರಲ್ಲಿ ಭಗವಾನ್ ವಿಷ್ಣುವು ಸುಂದರ ವೇಷವನ್ನು ಧರಿಸಿಕೊಂಡು ತನ್ನ ಪತ್ನಿ ಹಾಗೂ ಪಾರ್ಷದರೊಂದಿಗೆ ಶೀಘ್ರವಾಗಿ ಕೈಲಾಸ ಪರ್ವತಕ್ಕೆ ಬಂದನು. ಬಂದು ಭಕ್ತಿಭಾವದಿಂದ ಭಗವಾನ್ ಶಿವನಿಗೆ ವಂದಿಸಿಕೊಂಡು ಅವನ ಅಪ್ಪಣೆಯಂತೆ ಸಂತೋಷದಿಂದ ಉತ್ತಮ ಸ್ಥಾನದಲ್ಲಿ ಉಳಿದುಕೊಂಡನು. ಹೀಗೆಯೇ ನಾನು ನನ್ನ ಪರಿವಾರದೊಂದಿಗೆ ಸ್ವತಂತ್ರತಾಪೂರ್ವಕ ಶೀಘ್ರವಾಗಿ ಕೈಲಾಸಕ್ಕೆ ಹೋದೆನು. ಹಾಗೂ ಭಗವಾನ್ ಶಂಭುವಿಗೆ ಪ್ರಣಾಮ ಮಾಡಿ ತನ್ನ ಸೇವಕರೊಂದಿಗೆ ಆನಂದದಿಂದ ಅಲ್ಲಿ ಉಳಿದನು. ಅನಂತರ ಇಂದ್ರಾದಿ ಲೋಕಪಾಲಕರು ಮತ್ತು ಅವರ ಸುಂದರ ಪತ್ನಿಯರು ಅವಶ್ಯಕ ವಸ್ತುಗಳೊಂದಿಗೆ ತುಂಬ ಅಲಂಕರಿಸಿಕೊಂಡು ಅಲ್ಲಿಗೆ ಬಂದರು. ಅವರೆಲ್ಲರೂ ಉತ್ಸವವನ್ನು ಆಚರಿಸುತ್ತಿದ್ದರು. ಬಳಿಕ ಮುನಿಗಳು, ನಾಗರು, ಸಿದ್ಧರು, ಉಪದೇವತೆಗಳು ಹಾಗೂ ಆಮಂತ್ರಿತರಾದ ಇತರ ಜನರು ಕೂಡ ಉತ್ಸವವನ್ನು ನಡೆಸುತ್ತಾ ಅಲ್ಲಿಗೆ ಬಂದರು. ಆಗ ಮಹೇಶ್ವರನು ಅಲ್ಲಿಗೆ ಬಂದಿರುವ ಎಲ್ಲ ದೇವತೆಗಳನ್ನು ಬೇರೆ ಬೇರೆಯಾಗಿ ಹರ್ಷದಿಂದ ಸ್ವಾಗತ ಸತ್ಕಾರ ಮಾಡಿದನು. ಹಾಗಿರುವಾಗ ಕೈಲಾಸದಲ್ಲಿ ಅದ್ಭುತವಾದ ಮಹೋತ್ಸವವು ನಡೆಯತೊಡಗಿತು. ದೇವಾಂಗನೆಯರು ಆ ಸಂದರ್ಭದಲ್ಲಿ ಯಥಾಯೋಗ್ಯ ನರ್ತನವನ್ನು ಮಾಡಿದರು. ವಿಷ್ಣುವೇ ಮೊದಲಾದ ದೇವತೆಗಳು ಭಗವಾನ್ ಶಂಭುವಿನ ವೈವಾಹಿಕ ಯಾತ್ರೆಯನ್ನು ಯಶಸ್ವಿಗೊಳಿಸಲಿಕ್ಕಾಗಿ ಈ ಸಮಯದಲ್ಲಿ ಅಲ್ಲಿಗೆ ಬಂದಿದ್ದರು.
ಅವರೆಲ್ಲರೂ ಯಥಾಸ್ಥಾನಗಳಲ್ಲಿ ಉಳಿದುಕೊಂಡರು. ಭಗವಾನ್ ಶಿವನ ಆಜ್ಞೆಯನ್ನು ಪಡೆದು ಎಲ್ಲ ಜನರು ಅವನ ಪ್ರತಿಯೊಂದು ಕಾರ್ಯವನ್ನು ತನ್ನದೇ ಕಾರ್ಯವೆಂದು ತಿಳಿದುಕೊಂಡು ನಿಯಂತ್ರಿತ ರೂಪದಿಂದ ಮಾಡತೊಡಗಿದರು ಮತ್ತು ಇದು ಶಿವನ ಸೇವೆ ಎಂದು ತಿಳಿದರು. ಆಗ ಸಪ್ತ ಮಾತೃಕೆಯರು ಬಹಳ ಸಂತೋಷದಿಂದ ಶಿವನಿಗೆ ಯಥಾಯೋಗ್ಯ ಆಭೂಷಣಗಳನ್ನು ತೊಡಿಸಲು ತೊಡಗಿದರು. ಮುನಿಶ್ರೇಷ್ಠನೇ, ಪರಮೇಶ್ವರ ಭಗವಾನ್ ಶಿವನ ಸ್ವಾಭಾವಿಕ ವೇಷವೇ ಅವನ ಇಚ್ಛೆಯಿಂದ ಅವನಿಗಾಗಿ ಆಭೂಷಣ ಸಾಮಗ್ರಿಗಳಾದವು. ಆಗ ಚಂದ್ರನು ಸ್ವಯಂ ಅವನ ಮುಕುಟದ ಸ್ಥಾನದಲ್ಲಿ ವಿರಾಜಿಸಿದನು. ಲಲಾಟದಲ್ಲಿದ್ದ ಸುಂದರ ತೃತೀಯ ನೇತ್ರವು ಶುಭ ತಿಲಕವಾಯಿತು. ಮುನಿಯೇ, ಕಿವಿಗಳಲ್ಲಿ ಆಭೂಷಣಗಳ ರೂಪದಲ್ಲಿದ್ದ 2 ಸರ್ಪಗಳೇ ನಾನಾ ವಿಧದ ರತ್ನಗಳಿಂದ ಕೂಡಿದ 2 ಕುಂಡಲಗಳಾದವು. ಬೇರೆ ಬೇರೆ ಅವಯವಗಳಲ್ಲಿದ್ದ ಸರ್ಪಗಳು ಆಯಾಯ ಅವಯವಗಳ ಅತಿ ರಮಣೀಯ ನಾನಾ ರತ್ನಮಯ ಆಭೂಷಣಗಳಾದವು. ಅವನ ಶರೀರದಲ್ಲಿ ಹಚ್ಚಿದ ಭಸ್ಮವೇ ಚಂದನಾದಿಗಳ ಅಂಗರಾಗವಾಯಿತು. ಅವನು ಹುಟ್ಟಿರುವ ಗಜ ಚರ್ಮವೇ ಸುಂದರ ದಿವ್ಯ ವಸ್ತ್ರಗಳಾದವು. ಈ ಪ್ರಕಾರ ಅವನ ರೂಪವು ವರ್ಣಿಸಲಾರದಷ್ಟು ಸುಂದರವಾಯಿತು. ಅವನು ಸಾಕ್ಷಾತ್ ಈಶ್ವರನೇ ಆಗಿದ್ದಾನೆ. ಆದ್ದರಿಂದ ಪೂರ್ಣವಾದ ಐಶ್ವರ್ಯವನ್ನು ಪಡೆದು ಕೊಂಡನು. ಅನಂತರ ಸಮಸ್ತ ದೇವತೆಗಳು, ಯಕ್ಷರು, ದಾನವರು, ನಾಗರು, ಪಕ್ಷಿಗಳು, ಅಪ್ಸರೆಯರು, ಮಹರ್ಷಿಗಳು ಹೀಗೆ ಎಲ್ಲರೂ ಸೇರಿ ಭಗವಾನ್ ಶಿವನ ಸಮೀಪಕ್ಕೆ ಹೋಗಿ ಮಹೋತ್ಸವವನ್ನು ಆಚರಿಸುತ್ತಾ ಪ್ರಸನ್ನತೆಯಿಂದ ಅವನಲ್ಲಿ ಹೇಳಿದರು. ಮಹಾದೇವನೇ, ಮಹೇಶ್ವರನೇ, ಈಗ ನೀನು ಮಹಾದೇವಿ ಗಿರಿಜೆಯನ್ನು ಮದುವೆಯಾಗಿ ತರಲು ನಮ್ಮೊಂದಿಗೆ ಹೊರಟು ನಮ್ಮ ಮೇಲೆ ಕೃಪೆ ಮಾಡು. ಅನಂತರ ವಿಜ್ಞಾನ ಸಂಪನ್ನ ಹೃದಯವುಳ್ಳ ಭಗವಾನ್ ವಿಷ್ಣುವು ಭಗವಾನ್ ಶಂಕರನಿಗೆ ಭಕ್ತಿ ಭಾವದಿಂದ ಪ್ರಣಾಮ ಮಾಡಿ ಮೇಲಿನ ಪ್ರಸ್ತಾಪಕ್ಕನುಸಾರವಾಗಿಯೇ ನುಡಿದನು. ಭಗವಾನ್ ವಿಷ್ಣುವು ಹೇಳಿದನು, ಶರಣಾಗತ ವತ್ಸಲ, ದೇವದೇವ ಮಹಾದೇವನೇ, ಪ್ರಭೋ, ನೀನು ನಿನ್ನ ಭಕ್ತ ಜನರ ಕಾರ್ಯವನ್ನು ಸಿದ್ಧಗೊಳಿಸುವವನಾಗಿರುವೆ. ಆದ್ದರಿಂದ ನನ್ನದೊಂದು ವಿನಂತಿಯನ್ನು ಕೇಳು. ಕಲ್ಯಾಣಕಾರಿ ಶಂಭುವೆ, ನೀನು ಗೃಹ್ಯ ಸೂತ್ರೋಕ್ತ ವಿಧಿಗನುಸಾರವಾಗಿ ಗಿರಿರಾಜಕುಮಾರಿ ಪಾರ್ವತಿಯೊಂದಿಗೆ ವಿವಾಹ ಕಾರ್ಯವನ್ನು ಮಾಡಿಸಿಕೊ. ಹರನೇ, ನಿನ್ನ ಮೂಲಕ ವಿವಾಹದ ವಿಧಿಯು ನೆರವೇರಿದರೆ ಅದೇ ಲೋಕದಲ್ಲಿ ಎಲ್ಲೆಡೆ ವಿಖ್ಯಾತವಾಗಿ ಹೋಗುವುದು. ಆದ್ದರಿಂದ ಸ್ವಾಮಿ, ನೀನು ಕುಲಧರ್ಮಕ್ಕನುಸಾರವಾಗಿ ಪ್ರೇಮಪೂರ್ವಕ ಮಂಡಪ ಸ್ಥಾಪನ ಮತ್ತು ನಾಂದಿಮುಖ ಶ್ರಾದ್ದವನ್ನು ಮಾಡಿಸು. ಹಾಗೂ ಲೋಕದಲ್ಲಿ ನಿನ್ನ ಕೀರ್ತಿಯನ್ನು ವಿಸ್ತಾರ ಮಾಡು. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ಭಗವಾನ್ ವಿಷ್ಣುವು ಹೀಗೆ ಹೇಳಿದಾಗ ಲೋಕಾಚಾರ ಪರಾಯಣ ಪರಮೇಶ್ವರ ಶಂಭುವು ವಿಧಿವತ್ತಾಗಿ ಎಲ್ಲ ಕಾರ್ಯವನ್ನು ಮಾಡಿದನು. ಅವನು ಎಲ್ಲ ಅಭ್ಯುದಯಿಕ ಕಾರ್ಯ ಮಾಡಲು ನನಗೆ ಅಧಿಕಾರವನ್ನು ನೀಡಿದನು. ಆದ್ದರಿಂದ ಅಲ್ಲಿ ಮುನಿಗಳನ್ನು ಜೊತೆ ಸೇರಿಸಿಕೊಂಡು ನಾನು ಆದರದಿಂದ ಮತ್ತು ಪ್ರಸನ್ನತೆಯಿಂದ ಅದೆಲ್ಲ ಕಾರ್ಯವನ್ನು ನೆರವೇರಿಸಿದೆ. ಮಹಾಮುನಿಯೇ, ಆಗ ಕಶ್ಯಪ, ಅತ್ರಿ, ವಸಿಷ್ಠ, ಗೌತಮ, ಭಾಗುರಿ, ಗುರು, ಕಣ್ವ, ಬೃಹಸ್ಪತಿ, ಶಕ್ತಿ, ಜಮದಗ್ನಿ, ಪರಾಶರ, ಮಾರ್ಕಂಡೇಯ, ಶಿಲಾಪಾಕ, ಅರುಣಪಾಲ, ಆಕೃತಶ್ರಮ, ಆಗಸ್ತ್ಯ, ಚವನ, ಗರ್ಗ, ಶಿಲಾದ, ದದೀಚಿ, ಉಪಮನ್ಯು, ಭರದ್ವಾಜ, ಆಕೃತವರ್ಣ, ಪಿಪ್ಪಲಾದ, ಕುಶಿಕ, ಕೌತ್ಸ ಹಾಗೂ ಶಿಷ್ಯರೊಂದಿಗೆ ವ್ಯಾಸರು ಇವರೆಲ್ಲರೂ ಹಾಗೂ ಇತರ ಅನೇಕ ಋಷಿಗಳು ಭಗವಾನ್ ಶಿವನ ಬಳಿಗೆ ಬಂದಿದ್ದರು. ನನ್ನ ಪ್ರೇರಣೆಯಿಂದ ವಿಧಿವತ್ತಾಗಿ ಅಲ್ಲಿ ಅಭ್ಯುದಯಿಕ ಕರ್ಮವನ್ನು ಮಾಡತೊಡಗಿದರು. ಅವರೆಲ್ಲರೂ ವೇದಗಳಲ್ಲಿ ಪಾರಂಗತರಾದ ವಿದ್ವಾಂಸರಾಗಿದ್ದರು. ಆದ್ದರಿಂದ ವೇದೋಕ್ತ ವಿಧಿಯಿಂದ ವೈವಾಹಿಕ ಮಂಗಳಾಚಾರಗಳನ್ನು ಮಾಡಿ ಋಗ್ವೇದ, ಯಜುರ್ವೇದ ಮತ್ತು ಸಾಮವೇದಗಳ ವಿವಿಧ ಉತ್ತಮ ಸೂಕ್ತಗಳಿಂದ ಮಹೇಶ್ವರನಿಗೆ ರಕ್ಷೆ ಮಾಡಿದರು. ಆ ಎಲ್ಲ ಋಷಿಗಳು ಬಹಳ ಸಂತೋಷದಿಂದ ಅನೇಕ ಮಂಗಳ ಕಾರ್ಯವನ್ನು ಮಾಡಿಸಿದರು. ನನ್ನ ಮತ್ತು ಶಂಭುವಿನ ಪ್ರೇರಣೆಯಿಂದ ಅವರು ವಿಘ್ನಗಳ ಶಾಂತಿಗಾಗಿ ಪ್ರೀತಿಪೂರ್ವಕ ಗ್ರಹರನ್ನು ಮತ್ತು ಸಮಸ್ತ ಪರಿವಾರ ದೇವತೆಗಳನ್ನು ಪೂಜಿಸಿದರು. ಅದೆಲ್ಲ ಲೌಕಿಕ ವೈದಿಕ ಕರ್ಮಗಳನ್ನು ಯಥೋಚಿತ ರೀತಿಯಿಂದ ಮಾಡಿ ಭಗವಾನ್ ಶಿವನು ಬಹಳ ಸಂತುಷ್ಟನಾಗಿ ಪ್ರಸನ್ನತೆಯಿಂದ ಬ್ರಾಹ್ಮಣರಿಗೆ ಪ್ರಣಾಮ ಮಾಡಿದನು. ಅನಂತರ ಆ ಸರ್ವೇಶ್ವರ ಮಹಾದೇವನು ದೇವತೆಗಳನ್ನು ಮತ್ತು ಬ್ರಾಹ್ಮಣರನ್ನು ಮುಂದಿಟ್ಟುಕೊಂಡು ಆ ಗಿರಿಶ್ರೇಷ್ಠ ಕೈಲಾಸದಿಂದ ಹರ್ಷದಿಂದ ಹೊರಟನು. ಕೈಲಾಸದಿಂದ ಹೊರಗೆ ಹೋಗಿ ದೇವತೆಗಳು ಮತ್ತು ಬ್ರಾಹ್ಮಣರೊಂದಿಗೆ ನಾನಾ ವಿಧದ ಲೀಲೆಗಳನ್ನು ಮಾಡುವ ಭಗವಾನ್ ಶಂಭುವು ಆನಂದದಿಂದ ನಿಂತುಬಿಟ್ಟನು. ಆಗ ಅಲ್ಲಿ ಮಹೇಶ್ವರನ ಸಂತೋಷಕ್ಕಾಗಿ ದೇವತೆಗಳೇ ಮೊದಲಾದವರು ಸೇರಿ ಬಹಳ ದೊಡ್ಡ ಉತ್ಸವವನ್ನು ಆಚರಿಸಿದರು. ವಾದ್ಯಗಳು ಮೊಳಗಿದವು ಹಾಗೂ ಸಂಗೀತ ನೃತ್ಯಗಳು ನಡೆದವು. ಇಲ್ಲಿಗೆ ಅಧ್ಯಾಯ 39
ಸಂಪೂರ್ಣವಾಯಿತು.